ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು. ಈ ಒಬ್ಬ ವ್ಯಕ್ತಿ ಬರುವ ಸಮಯ ನಿಮಗೆ ಹತ್ತಿರವಾಗಿದೆ. 100% ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಆತ್ಮೀಯ ಮಿಥುನ ರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವಂತಹ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸುತ್ತಿದ್ದಾರೆ. ಇನ್ನು ಕೇವಲ 45 ದಿನಗಳು ಅಂದರೆ 2026 ಪ್ರಾರಂಭವಾಗುವ ಮೊದಲೇ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ. ಇಷ್ಟು ದಿನ ನೀವು ಅನುಭವಿಸಿರುವ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ಈ 45 ದಿನಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಿಥುನ ರಾಶಿಯವರೇ, ನಿಮ್ಮದು ದ್ವಂದ್ವ ಸ್ವಭಾವದ ರಾಶಿಯಾಗಿರುತ್ತೆ. ಬುಧ ಮತ್ತು ನಿಮ್ಮ ಅಧಿಪತಿ ಬುದ್ಧಿವಂತಿಕೆಗೆ, ಮಾತಿನ ವ್ಯಾಪಾರಕ್ಕೆ ನೀವೇ ರಾಜರು. ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಮತ್ತು ರಾಹು ಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನ ನರಕವಾಗಿತ್ತು. ನೀವು ಯಾರಿಗೆಲ್ಲ ಸಹಾಯ ಮಾಡಿದ್ದೀರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಸ್ವಂತ ಮನೆಯಲ್ಲಿ ನಿಮಗೆ ಬೆಲೆ ಇರಲಿಲ್ಲ. ಹಣ ಕೈಯಲ್ಲಿ ನಿಲ್ಲಲೇ ಇಲ್ಲ. 1 ರೂಪಾಯಿ ಸಂಪಾದಿಸಿದರೆ 10 ರೂಪಾಯಿ ಖರ್ಚಾಗಿರುತ್ತಿತ್ತು. ಕೆಲಸ ಮಾಡುವ ಜಾಗದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ಕೂಡ ನಿಮಗೆ ಸಿಗಬೇಕಾಗಿರುವ ಮನ್ನಣೆ ಸಿಗುತ್ತಿರಲಿಲ್ಲ. ಪ್ರಮೋಷನ್ ಬೇರೆಯವರ ಪಾಲಾಗುತ್ತಿತ್ತು. ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟ. ಗಂಡ ಹೆಂಡತಿಯ ನಡುವೆ ದಿನಾಗಲೂ ಜಗಳ, ಅವಮಾನ, ಸಣ್ಣ ಪುಟ್ಟ ವಿಷಯಗಳಿಗೆ ಅನುಮಾನ, ದೊಡ್ಡದಾಗಿ ಕೋರ್ಟ್ ಕಚೇರಿ ಮೆಟ್ಟಿಲೇರುವಂತಾಗಿತ್ತು. ನನ್ನ ಜೀವನ ಇಷ್ಟೇನಾ, ನನಗೇಕೆ ಈ ಕಷ್ಟ ಎಂದು ನೀವು ಕಣ್ಣೀರಿಡದ ದಿನಗಳೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಕರ್ಮದ ಲೆಕ್ಕಾಚಾರ ಮತ್ತು ಗ್ರಹಗಳ ಪ್ರತಿಕೂಲ ಸಂಚಾರ. ಆದರೆ ಆ ಕಷ್ಟದ ದಿನಗಳು, ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ. ಇನ್ನು ಈ ಶುಭ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆರಂಭವಾಗುತ್ತೆ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಈ ಕೆಲಸದಲ್ಲಿ ಬಿಟ್ಟು ಬಿಡಬೇಕು ಎನ್ನುವ ಹತಾಶೆಯಲ್ಲಿದ್ದ ನಿಮಗೆ ಈಗ ಅದ್ಭುತವಾದ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ರಾಶ್ಯಾಧಿಪತಿ ಬುಧನ ಜೊತೆಗೆ ಗುರುಬಲ ಮತ್ತು ಶುಕ್ರನ ಅನುಗ್ರಹ ಸೇರಿಕೊಂಡು ನಿಮಗೆ ರಾಜಯೋಗವನ್ನು ತರುತ್ತದೆ. ನಿರುದ್ಯೋಗಿಗಳಿಗೆ ಕೇವಲ ಉದ್ಯೋಗವಲ್ಲ, ಬದಲಿಗೆ ಒಂದು ಅತ್ಯುತ್ತಮವಾದ ಉತ್ತಮ ಸಂಬಳದ ಉದ್ಯೋಗ ಸಿಗಲಿದ್ದು, ನೀವು ಸಂದರ್ಶನಕ್ಕೆ ಹೋದರೆ ನಿಮ್ಮ ಮಾತು, ನಿಮ್ಮ ಬುದ್ಧಿವಂತಿಕೆ ಅಲ್ಲಿನ ಅಧಿಕಾರಿಗಳು ಮರಳಾಗುತ್ತಾರೆ. ಈಗಾಗಲೇ ಕೆಲಸದಲ್ಲಿರುವಂಥವರಿಗೆ ನೀವು ನಿರೀಕ್ಷೆ ಮಾಡಿದಂತಹ ದೊಡ್ಡ ಜವಾಬ್ದಾರಿಗಳು, ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಖಚಿತ. ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಅಥವಾ ದೊಡ್ಡ ಕಂಪನಿಗಳಿಂದ ಕರೆ ಬರುತ್ತದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಾಣಿಸುತ್ತಿದ್ದ ನಿಮ್ಮ ಮೇಲಾಧಿಕಾರಿಗಳೇ ಈಗ ನಿಮ್ಮ ಸಲಹೆಯನ್ನು ಕೇಳಲು ಮುಂದೆ ಬರುತ್ತಾರೆ. ಉದ್ಯೋಗ ಬದಲಾಯಿಸಲು ಇದು ಸುವರ್ಣ ಅವಕಾಶ. ನೀವು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ, ಯಶಸ್ಸು ನಿಮ್ಮದೇ. ಆದರೆ ಒಂದು ಎಚ್ಚರಿಕೆ ಇದೆ, ನಿಮ್ಮ ಈ ಯಶಸ್ಸನ್ನು ನೋಡಿ ಸಹಿಸಲಾರದ ಕೆಲವರು ನಿಮ್ಮ ಕಚೇರಿಯಲ್ಲಿ ಇದ್ದಾರೆ. ಅವರ ಬಗ್ಗೆ ನೀವು ಕೊನೆಯಲ್ಲಿ ಹೇಳುತ್ತೇವೆ, ಜಾಗರೂಕರಾಗಿರಬೇಕು. ವ್ಯಾಪಾರಸ್ಥರು, ಮಿಥುನ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಇಷ್ಟು ದಿನ ನಷ್ಟದಲ್ಲಿದ್ದ ವ್ಯಾಪಾರ, ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ಈಗ ರಾಕೆಟ್ ವೇಗದಲ್ಲಿ ಚಲಿಸಲು ಶುರು ಮಾಡುತ್ತೆ. ನಿಮ್ಮ ಬುದ್ಧಿವಂತಿಕೆ ಈಗ ದುಪ್ಪಟ್ಟು ಕೆಲಸ ಮಾಡುತ್ತೆ. ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ. ಹೊಸ ಪಾಲುದಾರರು ಸಿಗ್ತಾರೆ. ಸರ್ಕಾರದಿಂದ ಆಗಬೇಕಿದ್ದ ಕೆಲಸಗಳು, ಸಿಗಬೇಕಿದ್ದಂತಹ ಲೈಸೆನ್ಸ್ ಎಲ್ಲವೂ ಕೂಡ ಸುಲಭವಾಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಆದರೆ ನಿಮ್ಮ ನಿಜವಾದ ಯಶಸ್ಸು ಇರುವುದು ಶತ್ರುಗಳ ಕಾಟ ನಿವಾರಣೆಯಲ್ಲಿ ಮಾತ್ರ. ಹೌದು, ನಿಮ್ಮ ಬೆಳವಣಿಗೆಯನ್ನು ಸಹಿಸದ, ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದ, ನಿಮಗೆ ತೊಂದರೆ ಕೊಡಲು ಸಂಚು ರೂಪಿಸುತ್ತಿದ್ದ ಗುಪ್ತ ಶತ್ರುಗಳ ಬಣ್ಣ ಈಗ ಬಯಲಾಗುತ್ತದೆ. ಗ್ರಹಗಳ ಸಂಚಾರವು ಅವರನ್ನು ದುರ್ಬಲಗೊಳಿಸುತ್ತದೆ. ಅವರೇ ಬಂದು ನಿಮ್ಮ ಬಳಿ ಕ್ಷಮೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ, ಅಥವಾ ಅವರು ಜಾಗದಿಂದ ಅವರೇ ದೂರ ಸರಿಯುತ್ತಾರೆ. ನಿಮ್ಮ ವ್ಯಾಪಾರದ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿ ಊರಲಿದ್ದಾರೆ. ಈ ರಾಶಿಯವರಿಗೆ ಇನ್ನು ಮುಂದೆ ಅದ್ಭುತವಾದ ಬದುಕು ಬದಲಾಗುವಂತಹ ಸಮಯ ಪ್ರಾರಂಭವಾಗುತ್ತೆ. ಇನ್ನು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದ ಶಾಖೆಯನ್ನು ವಿಸ್ತರಿಸುವ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ದೊಡ್ಡ ಯೋಗ ನಿಮಗೆ ಕಾದಿದೆ. ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಕೈಚೆಲ್ಲಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದ್ದೇ ಈ ಕೌಟುಂಬಿಕ ಕಲಹಗಳು. ಸಣ್ಣ ಪುಟ್ಟ ವಿಷಯಗಳಿಗೆ ಗಂಡ ಹೆಂಡತಿಯ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಗಿತ್ತು. ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಅನುಮಾನದ ಭೂತದಿಂದ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಹಾಳಾಗಿತ್ತು. ವಿಚ್ಛೇದನದ ಹಂಚಿಗೆ ಹೋಗಿದ್ದ ಸಂಬಂಧಗಳು ಕೂಡ ಇವೆ. ಆದರೆ ಇನ್ನು 45 ದಿನಗಳು ಗುರುಬಲವು ನಿಮ್ಮ ಕುಟುಂಬ ಸ್ಥಾನವನ್ನು ನೋಡುತ್ತಿರೋದ್ರಿಂದ
ಎಲ್ಲ ಕಹಿ ಘಟನೆಗಳು ಮಂಜಿನಂತೆ ಕರಗಿ ಹೋಗುತ್ತೆ. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಮಿಥುನ ರಾಶಿಗೆ ಇನ್ನು 45 ದಿನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತೆ. ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಮುರಿದು ಹೋಗಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸಮಯವಾಗಿದೆ. ಪ್ರೀತಿಯಲ್ಲಿ ಮೋಸ ಹೋಗಿದ್ದವರಿಗೆ ಈಗ ನಿಜವಾದ ಒಬ್ಬ ಪ್ರಾಮಾಣಿಕ ಜೀವನ ಸಂಗಾತಿ ಸಿಗುವ ಯೋಗ ಕೂಡ ಇದೆ. ಅವಿವಾಹಿತರಿಗೆ ನೀವು ಕನಸಲು ಎಣಿಸದಂತಹ ಉತ್ತಮ ಕಡೆಯಿಂದ ಮದುವೆ ಪ್ರಸ್ತಾವನೆಗಳು ಬರುತ್ತವೆ. ನಿಮ್ಮ ಮದುವೆ ನಿಶ್ಚಯವಾಗುವ ಅಥವಾ ಮದುವೆಯ ನಡುವೆ ಸಂಭವ ಕೂಡ ಇದೆ. ಮದುವೆಗಳು ನಿಮಗೆ ಅತ್ಯುತ್ತಮ ಮಟ್ಟದಲ್ಲಿ ನಡೆಯುವ ಸಾಧ್ಯತೆ ಇರೋದ್ರಿಂದ ನೀವು ನೆಮ್ಮದಿಯನ್ನ ಸುಖ ಶಾಂತಿಯನ್ನು ಕಂಡುಕೊಳ್ತೀರಾ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು. ಅವರು ಓದಿನಲ್ಲಿ ಗಮನ ಕೊಡ್ತಾ ಇಲ್ಲ, ಅಥವಾ ಅವರು ಹಠಮಾರಿತನ ಮಾಡ್ತಿದ್ದಾರೆ, ಅಥವಾ ಅವರು ಆರೋಗ್ಯ ಸರಿಯಿಲ್ಲ ಎಂದು ನೀವು ಕೊರಗುತ್ತಿದ್ದೀರಿ. ಇನ್ನು ಮುಂದೆ ಚಿಂತೆ ಬೇಡ. ನಿಮ್ಮ ಮಕ್ಕಳ ಜಾತಕದ ಮೇಲೂ ಈ ಗ್ರಹಗಳ ಬದಲಾವಣೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅವರ ಗಮನ ಏಕಾಗ್ರತೆ ಹೆಚ್ಚುತ್ತೆ. ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸುಗಳು ನನಸಾಗುತ್ತೆ. ನಿಮ್ಮ ಮಕ್ಕಳು ನಿಮಗೊಂದು ಸಿಹಿ ಸುದ್ದಿಯನ್ನು ತಂದುಕೊಡುತ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಳವಾಗಲಿದ್ದು ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂತಹ ಮಿಥುನ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಪವಿತ್ರವಾದ ಸಮಯ. ವೈದ್ಯಕೀಯ ಚಿಕಿತ್ಸೆಗಳು ವಿಫಲವಾಗಿದ್ದರೂ ಕೂಡ ದೇವರ ಮೊರೆ ಹೋಗಿದ್ದರೂ ಫಲ ಸಿಕ್ಕಿರಲಿಲ್ಲ. ಆದರೆ ಈ 45 ದಿನದಲ್ಲಿ ನಿಮ್ಮ ಇಷ್ಟ ದೇವರ ಕೃಪೆಯಿಂದ ನಿಮ್ಮ ಮನೆಗೆ ಒಂದು ಮುದ್ದಾದ ಮಗುವಿನ ಆಗಮನವಾಗುವ ಸೂಚನೆಗಳು ಬಲವಾಗಿದೆ. ನಿಮ್ಮ ಬಹುದಿನದ ಕನಸು ನನಸಾಗುವ ಸಮಯವಿದು. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸಿಲುಕಿಕೊಂಡಿದ್ದಂತಹ ಹೈರಾಣವಾಗಿರುವಂತಹ ನಿಮ್ಮ ಮನಸ್ಸು ಒತ್ತಡದಿಂದ ತುಂಬಿದ್ದರೆ ಈಗ ಅದು ಕೂಡ ಮುಖ್ಯ ಸಮಯವಾಗಿದೆ. ಹೌದು, ಮಿಥುನ ರಾಶಿಯವರ ಜೀವನದಲ್ಲಿ ಬೇರೆ ಯಾವುದೇ ಕೇಸ್, ಕಚೇರಿ ಅಥವಾ ಆಸ್ತಿ ವಿವಾದ, ಜಮೀನು ತಕರಾರು ಅಥವಾ ಯಾವುದೇ ವರ್ಷಗಳಿಂದ ಅಲಿಯುತ್ತಿರುವಂತಹ ಜಗಳಗಳಲ್ಲಿ ದೂರವಾಗುತ್ತೆ. ನೀವು ಸತ್ಯ ಧರ್ಮದ ಹಾದಿಯಲ್ಲಿ ನಡೆದಿದ್ದರೆ ಈ ಶುಭ ಸಮಯದಲ್ಲಿ ಒಂದು ಪವಾಡ ನಡೆಯುತ್ತದೆ. ಪವಾಡ ಕೂಡ ಸಾಕ್ಷಿಯಾಗುತ್ತೆ, ನಿಮ್ಮ ಪರವಾಗಿ ಮಾತನಾಡುತ್ತವೆ. ಸಾಕ್ಷಿಗಳು ಈ ರಾಶಿಯವರಿಗೆ ನ್ಯಾಯಾಧೀಶರ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ನಿಮ್ಮ ವಿರೋಧಿಗಳು ಸೋಲನ್ನೊಪ್ಪಿಕೊಳ್ತಾರೆ. ಇನ್ನು ಹಣದ ವಿಷಯ, ನೀವು ಯಾರನ್ನು ನಂಬಿಕೊಟ್ಟ ಸಾಲ ಅದು ವಾಪಸ್ ಬರೋದೇ ಇಲ್ಲ ಎಂದು ನೀವು ಕೈ ಚೆಲ್ಲಿ ಬಿಟ್ಟಾಗ ಹಣ ಈಗ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತದೆ. ಅವರು ಕೊಡುವುದೇ ಇಲ್ಲ ಎಂದು ನೀವು ಯಾರ ಬಗ್ಗೆ ಅಂದುಕೊಂಡಿದ್ದೀರೋ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಹಣವನ್ನು ವಾಪಸ್ ಕೊಡ್ತಾರೆ. ಇಲ್ಲದಿದ್ದರೆ ಅನಿರೀಕ್ಷಿತ ಧನಾಗಮನ ಯೋಗವಿದೆ. ಪಿತ್ರಾರ್ಜಿತ ಆಸ್ತಿ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಥವಾ ಯಾವುದೇ ಹಳೆಯ ಪಾಲಿಸಿಯಿಂದ ಒಮ್ಮೆಲೆ ದೊಡ್ಡ ಮಟ್ಟದ ಹಣ ಬರಬಹುದು, ನಿಮ್ಮ ಕೈಗೆ ಬಂದು ಸೇರುತ್ತೆ. ನಿಮ್ಮ ಎಲ್ಲ ಸಾಲಗಳು ತೀರಿ ಹೋಗಿ ನೀವು ಆರ್ಥಿಕವಾಗಿ ಉತ್ತುಂಗಕ್ಕೆ ಏರುವ ಸಮಯವಿದು. ಮಿಥುನ ರಾಶಿಯವರೇ, ಇಷ್ಟೆಲ್ಲ ಒಳ್ಳೆಯದು ನಡೆಯುತ್ತದೆ ಎಂದಾಗ ಜೀವನ ಸುಗಮವಾಗಿರೋದಿಲ್ಲ. ಎಲ್ಲವೂ ಅದ್ಭುತವಾಗಿ ನಡೆಯುತ್ತಿರುವಾಗಲೇ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸಮಸ್ಯೆ ಬಂದು ನಿಲ್ಲುತ್ತದೆ. ಇದು ನಿಮ್ಮ ಜೀವನದ ದೊಡ್ಡ ಪರೀಕ್ಷೆಯಾಗಿರುತ್ತದೆ. ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ಅದು ನಿಮ್ಮ ಅತಿಯಾದ ನಂಬಿಕೆ ಮತ್ತು ಆರೋಗ್ಯ. ನಿಮ್ಮ ಈ ಯಶಸ್ಸನ್ನು, ನಿಮ್ಮ ಹಣಕಾಸಿನ ಬೆಳವಣಿಗೆಯನ್ನು, ನಿಮ್ಮ ಸಂತೋಷವನ್ನು ನೋಡಿ ನಿಮ್ಮ ರಕ್ತ ಸಂಬಂಧಿಗಳೇ ಅಥವಾ ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರು ನಿಮಗೆ ಮೋಸ ಮಾಡಲು ಸಂಚು ರೂಪಿಸುತ್ತಾರೆ. ನಿಮ್ಮನ್ನು ಅತಿಯಾಗಿ ಹೊಗಳುವವರು ಬಗ್ಗೆ ಮೊದಲು ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಅವರು ನಿಮ್ಮಿಂದ ದೊಡ್ಡ ಮೊತ್ತದ ಹಣವನ್ನು ಸಹಾಯ ಪಡೆದು ನಿಮಗೆ ಮೋಸವನ್ನು ಮಾಡಬಹುದು, ನಿಮಗೆ ಶಾಶ್ವತವಾಗಿ ತೊಂದರೆಯನ್ನು ಕೊಡಬಹುದು, ಅಥವಾ ನಿಮ್ಮದೇ ಆದ ಸಹಿಯನ್ನು ಬಳಸಿ ನಿಮಗೆ ತಿಳಿಯದೇ ಇರುವಂತೆ ಒಂದು ದೊಡ್ಡ ವ್ಯವಹಾರದಲ್ಲಿ ನಿಮ್ಮನ್ನು ಸಿಕ್ಕಿಸಿ ಹಾಕಬಹುದು. ನಿಮ್ಮ ಆಪ್ತರೇ ನಿಮ್ಮ ಶತ್ರುಗಳಾಗುವ ಸಮಯ ಇದು. ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುವಂತಹ ಸಮಯ. ಈ ಸಮಯದಲ್ಲಿ ಅತಿಯಾದ ಓಡಾಟ ಮತ್ತು ಮಾನಸಿಕ ಒತ್ತಡ ನಿಮ್ಮ ಆರೋಗ್ಯದಲ್ಲಿ, ವಿಶೇಷವಾಗಿ ನರ ದೌರ್ಬಲ್ಯ ಅಥವಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆಯನ್ನು ಪರಿಣಾಮ ಉಂಟು ಮಾಡುತ್ತೆ. ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಭಯ ಪಡಬೇಡಿ. ಪರಿಹಾರವು ನಿಮ್ಮ ಕೈಯಲ್ಲೇ ಇರುತ್ತದೆ. ಮೊದಲನೆಯದು ಅತ್ಯಂತ ಮುಖ್ಯವಾದದ್ದು ಅಂದರೆ ಮೌನ. ಈ 45 ದಿನಗಳ ಕಾಲ ಯಾವುದೇ ಯೋಜನೆಯನ್ನು, ನಿಮಗೆ ಬರುತ್ತಿರುವಂಥ ಹಣದ ಬಗ್ಗೆ, ನಿಮ್ಮ ಪ್ರಮೋಷನ್ ಬಗ್ಗೆ ಒಬ್ಬ ವ್ಯಕ್ತಿಯ ಬಳಿಯೂ ಕೂಡ ಹೇಳಿಕೊಳ್ಬೇಡಿ. ನಿಮ್ಮ ಯಶಸ್ಸನ್ನು ಮೊದಲು ರಹಸ್ಯವಾಗಿಡಿ. ನಾನು ಈ ಕೆಲಸ ಮಾಡುತ್ತಿದ್ದೇನೆ ಎಂದು ಯಾರಿಗೂ ಹೇಳಬೇಡಿ. ಕೆಲಸ ಮುಗಿದ ನಂತರವೇ ಜಗತ್ತಿಗೆ ತಿಳಿಯಲಿ. ಎರಡನೆಯದು ವ್ಯವಹಾರದಲ್ಲಿ ಅಜಾಗರೂಕತೆಯನ್ನು ಮಾಡಬೇಡಿ. ಜಾಗರೂಕತೆ ಉತ್ತಮ. ಯಾರೇ ಆಗಲಿ, ಯಾವುದೇ ಡಾಕ್ಯುಮೆಂಟ್ ಆಗಲಿ, ಸಹಿ ಹಾಕುವ ಮೊದಲು 100 ಬಾರಿ ಓದಿ. ಹಣಕಾಸಿನ ವಿಚಾರದಲ್ಲಿ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಮೂರನೇ ಮತ್ತು ಆಧ್ಯಾತ್ಮಿಕ ಪರಿಹಾರ, ನಿಮ್ಮ ಅಧಿಪತಿ ಬುಧ. ಪ್ರತಿ ಬುಧವಾರ ನಿಮ್ಮ ಕೈಲಾದಷ್ಟು ಹೆಸರು ಕಾಳನ್ನು ಹಸುವಿಗೆ ತಿನ್ನಲು ಕೊಡಿ, ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಸಮರ್ಪಿಸಿ ಮತ್ತು 11 ಬಾರಿ ಓಂ ಗಂ
ಗಣಪತಿಯ ನಮಃ ಎಂದು ಜಪಿಸಿ. ಈ ಸಣ್ಣ ಪರಿಹಾರ ನಿಮ್ಮ ಜೀವನದ ಮೇಲೆ ದೊಡ್ಡ ಒಂದು ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಸಂಕಷ್ಟವನ್ನು ದೂರ ಮಾಡುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಹೊರಗಿನ ತಿಂಡಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಮಿಥುನ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಮುಗಿದಿದೆ. ಹೌದು, ಒಂದು ಸಣ್ಣ ಪರೀಕ್ಷೆ ಇದೆ, ಆದರೆ ನೀವು ಅದರಲ್ಲಿ ಗೆದ್ದೇ ಗೆಲ್ಲುತ್ತೀರಾ. ಇನ್ನು 45 ದಿನದಲ್ಲಿ ನಿಮ್ಮ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವಿಗೂ, ಪ್ರತಿ ಹನಿ ಕಣ್ಣೀರಿಗೂ ಈಗ ಬೆಲೆ ಸಿಗುತ್ತೆ. 2026 ಪ್ರಾರಂಭವಾಗುವುದು ನಿಮ್ಮ ಹೊಸ ಜೀವನದ ಯಶಸ್ಸಿನ ಜೀವನಕ್ಕೆ ಪ್ರಾರಂಭದ ವಿಶೇಷವಾದ ಶಕ್ತಿಯನ್ನು ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡುತ್ತೆ. ನಿಮ್ಮ ಜೀವನದ ಈ ಅದ್ಭುತವಾದ ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಾಗಿರಿ. ಈ ಸಂದರ್ಭ ನಿಮ್ಮ ಜೀವನದ ಸಮಸ್ಯೆಗಳು ದೂರವಾಗೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಬಡವರಿಗೆ ಮಾಡೋದು ಅತ್ಯುತ್ತಮ. ನೀವು ದಾನ ಮಾಡಿದಷ್ಟು ನಿಮ್ಮ ಸುಖ ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಕರ್ಮಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಈ ರಾಶಿಯವರ ಜೀವನ ಇನ್ನು ಮುಂದೆ ಹೊಸ ವ್ಯಕ್ತಿಯ ಆಗಮನದಿಂದಾಗಿ ಸಂತೋಷದ ಕ್ಷಣಗಳು ಪ್ರಾರಂಭವಾಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.